ನೋಡ್ರಲ್ಲ, ದೇವಸ್ಥಾನದಾಗ ಎಲ್ಲೆಲ್ಲಿ ನೀರು ಕಾಣಿಸ್ತದೋ ಎಲ್ಲ ನೀರನ್ನು ಖಾಲಿ ಮಾಡಿ ಬಿಸಾಕ್ರಲ್ಲ. ಸುಟ್ಕೊಂಡು ಸಾಯ್ಬೇಕಾರೆ ಆ ಶಿವನಿಗೆ ಒಂದೇ ಒಂದು ತೊಟ್ಟು ನೀರು ಸಿಗಬಾರ್ದು. ಅಮಿಕ್ಕೊಂಡಿದ್ದಿದ್ರೆ ಸಾಯವಾಗ ಬಾಯಿಗೆ 4 ಹನಿ ನೀರಾದರೂ ಸಿಕ್ಕಿರೋದು. ನಮ್ಮನ್ನು ಎದುರಾಕೊಂಡ್ರೆ ಅದಕ್ಕೂ ಗತಿ ಇರಕ್ಕಿಲ್ಲ ಅಂತ ಅವ್ನಿಗೆ ಗೊತ್ತಿಲ್ಲ. ಕೇಳಿಸ್ತೇನ್ರಲ್ಲ? ಸರಿ ಅಣ್ಣ, ನೀವು ಹೇಳ್ದಂಗೆ ನೀರೆಲ್ಲ ಖಾಲಿ ಮಾಡಿ ಬಿಸಾಕ್ತೀವಿ ಬನ್ರ. ಆ ಶಿವನ್ ತಲೆ ಮೇಲಿರೋ ಗಂಗೆ ಕೈಲಾಸದಿಂದ ಇಳಿದು ಬತ್ತೀನಿ ಅಂದ್ರು ಈ ಶಿವನ್ ಕಾಪಾಡಕ್ಕಾಗಕ್ಕಿಲ್ಲಕ್ಕಲ್ಲ. ಯಾಕಂದ್ರೆ ಆ ಗಂಗೆ ಈ ಶಿವನ್ ತಾವ ಬರೋ ಹೊತ್ತಿಗೆ ಶಿವ ಸುಟ್ಟು ಬೂದಿ ಆಯ್ತಾನೆ. ಅಣ್ಣ, ನೀರೆಲ್ಲ ಖಾಲಿ ಮಾಡಿದ್ವಿ ಅಣ್ಣ. ಬಾಯಿ ಬಡ್ಕೊಂಡ್ರೆ ಒಂದು ತೊಟ್ಟು ನೀರು ಸಿಗಬಾರ್ದು, ಹಂಗೆ ಮಾಡಿ ಬಂದಿದ್ದೀವಣ್ಣ. ಬೇಷ್, ನೀವೆಲ್ಲ ಹೋಗಿ ಕಾಯ್ತಾ ಇರಿ. ನನ್ನ ಮಗನ ಗೋಡನ್ ಒಳಿಕೆ ನಾನು ಕಳಿಸ್ತೀನಿ. ಸರಿಣ್ಣ, ಬನ್ರ. ಅಣ್ಣ ನೋಡಲಿ, ಆ ನಾಯಿ ಮತ್ತೆ ಬಾಲ್ ಅಲ್ಲಾಡ್ಸ್ಕೊಂಡು ಪಾರ್ವತಿ ತವನೇ ಹೋಯ್ತಾವನೆ. ಲೋ ಸೋಮ, ಈ ಸಲ ನಾವು ಕತ್ತರಿಸ್ತಿರೋದು ಬಾಲ ಅಲ್ಲ ಕಲ, ತಲೆನೇ. ಬೀಗ್ರೆ, ಒಂದು ನಿಮಿಷ ಮತ್ತೆ. ಹೇಳಿ, ಏನಾದರೂ ಬೇಕಿತ್ತಾ? ಬೀಗ್ರೆ, ನಮಗೆ ಒಂದು ಜಮಖಾನ ಬೇಕಿತ್ತು, ಕೊಟ್ಟರೆ ಅನುಕೂಲ ಆಯ್ತಿತ್ತು. ಆಗಲಿ, ವ್ಯವಸ್ಥೆ ಮಾಡ್ತೀನಿ. ಗಂಡಿನ ಕಡೆಯವ್ರು ಕೇಳಿದ್ದನ್ನು ಇಲ್ಲ ಅಂದೇ ವ್ಯವಸ್ಥೆ ಮಾಡಿಕೊಡೋದೇ ನಮ್ಮ ಸಂಪ್ರದಾಯ. ಮಾಡಿ. ಶಿವು, ಮಾವ ಬಾಯ್ಲಿ. ಬೀಗರಿಗೆ ಜಮಖಾನ ಬೇಕಂತೆ, ಗೋಡೌನಲ್ಲಿದೆ, ತಂದ್ಕೊಡಿ. ಸರಿ ಕಣ್ಮಾವ, ತಗೊಂಬತ್ತೀನಿ. ಇನ್ನೇನಾದರೂ ಬೇಕಾದರೆ ಕೇಳಿ, ಸಂಕೋಚ ಬೇಡ. ಹಾಂ, ಇವಾಗೈತೆ. ಅಣ್ಣ, ಏನಾದರೂ ಬೇಕಾಗಿತ್ತಾ? ಮಾವ ಜಮಖಾನ ಥರ ಕೇಳೋರೆ, ನಾ ತತ್ತೀನಿ, ನೀವು ಕೆಲಸ ನೋಡ್ಲಾ. ಹೋಗು. ಅಲ್ಲ ಸಿದ್ಧ ಸರ್. ಶಿವು ಸರ್ ಎಲ್ಲಿದ್ದೀರಾ? ನಾನು ಕಾಯ್ತಾ ಇದ್ದೀನಿ ಪಾರುವಲ್ಲಿ. ಸರ್, ತಪ್ಪು ತಿಳ್ಕೊಬೇಡಿ, ನಮ್ಮ ಮಾವ ಹೊಸಿ ಕೆಲಸ ಹೇಳ್ಬಿಟ್ರು, ಅದನ್ನ ಮುಗಿಸ್ಕೊಳ್ಳುವ ಅಂತ ಬಂದೆ. ಇಲ್ಲಿ ಯಾರೂ ಪರಿಚಯ ಇಲ್ಲ, ಪಾರುನ್ ನೋಡದೆ ಇರಕ್ಕೂ ಆಗ್ತಿಲ್ಲ ನನಗೆ. ನೀವು ನೋಡಿದ್ರೆ ಪಾರುನ್ ಕರ್ಕೊಂಬರ್ತೀನಿ, ಎಲ್ಲೂ ಹೋಗಬೇಡಿ ಅಂದ್ಬಿಟ್ಟು ಇಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ದೀರಾ. ನಾನು ಏನು ಮಾಡಲಿ? ಸರ್, ಇನ್ನೊಂದು ಸ್ವಲ್ಪ ಹೊತ್ತು ಮಾವ ಹೇಳಿದ ಕೆಲಸ ಮುಗಿಸಿ ಇನ್ನೇನು ಬಂದ್ಬಿಟ್ಟೆ. ಸರಿ, ನಾನು ಹೋಗಿ ಪಾರುನ್ ಮೀಟ್ ಮಾಡೋದಕ್ಕೆ ಯಾವ್ದಾರ ಜಾಗ ನೋಡಿದ್ರ? ಜಾಗ ಸರ್, ಒಳ್ಳೆ ಜಾಗನೇ ಹುಡುಕಿವ್ನಿ. ಸರಿ, ಹಂಗಂದ್ರೆ ಬಂದ್ಬಿಡ್ಲಾ? ಬೇಡ ಸರ್, ನಾನೇ ಬರ್ತೀನಿ. ಪ್ಲೀಸ್ ಬೇಗ ಬನ್ನಿ, ವೆಯ್ಟ್ ಮಾಡ್ತಿರ್ತೀನಿ. ಏನೆಲ್ಲ ಮಾಡ್ತಾ ಇದೆಯಾ? ಅಣ್ಣ, ಅದು ಗೋಡನ್ ಬಾಗಿಲು ಓಪನ್ ಆಗಿತ್ತಲ್ಲಣ್ಣ, ಯಾರು ಕಳ್ರು ಗಿಳ್ರು ಬರ್ತಾರೆ ಅಂತ ಬಾಗ್ಲಾಕಳಕ್ಕೆ ಬಂದಿದ್ದೆ ಅಣ್ಣ.
ಓ ಹೌದಾ ಸರಿ ನಾ ಹಾಕತ್ತೀನಿ ನೀವು ಹೋಗು. ಸರಿ ಅಣ್ಣ. ಮಾರಿ ಸಿಕ್ಕಾಕೊಂಡು ಪ್ಲಾನ್ ಏನಾರ ಉಲ್ಟಾ ಆಯ್ತು ಅಂದ್ರೆ ಸಾಯಿಸ್ಬಿಡ್ತೇನೆ. ಸುಮ್ಕಿರಣ, ಅಲ್ಲ ಅವ್ನು ಏನು ಮಾಡೋಕ್ಕಾಯ್ತಿಲ್ಲ, ಇಲ್ಲಿ ಅವನ್ನ ಸಾಯಿಸ್ತೀನಿ ಅಂತೀಯ. ಏಯ್, ಬೇಟೆಗಾರನಿಗೆ ಬಾಣ ಎಷ್ಟು ಮುಖ್ಯನೋ ತಾಳ್ಮೆನೂ ಅಷ್ಟೇ ಮುಖ್ಯ ಕಲ. ತಾಳ್ಮೆ ಇಲ್ಲದೆ ಗುರಿ ಇಟ್ಟರೆ ಬಾಣ ಗುರಿ ತಪ್ಪೋಯ್ತದೆ. ತಾಳ್ಮೆಯಿಂದ ಕಾದ್ರೆ ಬಗ್ ಬಡಿಬೋದು. ನಿಧಾನಕ್ಕಾದರೂ ಕೆಲಸ ಆಗೋದು ಮುಖ್ಯ ಕಲ. ಏಯ್, ಪ್ಲ್ಯಾನ್ ಎಡವಟ್ಟಾಗಬಾರ್ದು. ಫೋನ್ ಮಾಡ್ತೀನಿ, ಹೋಗಲ್ಲ? ಆಯ್ತಣ್ಣ. ಕ್ಷಮಿಸ್ಬಿಡಿ, ಒಸಿ ತಡ ಆಯಿತು. ತಕೊಳ್ಳಿ. ಕೆಲಸ ಆಯ್ತಲ್ಲ, ಹೋಯ್ತಾ ಇರ್ಬೇಕು. ಬರ್ತೀನಿ ಗೌಡ್ರೆ. ಅಯ್ಯೋ ಎಲ್ಲರೂ ಅವರಲ್ಲ, ಪಾರುನಿಗೆ ಸಿದ್ಧಾರ್ಥ ಸರ್ ಹತ್ರ ಕರ್ಕೊಂಡು ಹೋಗೋದು. ಏನಪ್ಪ ವೀರಭದ್ರು, ನಿನ್ನ ಮಗಳು ನಮ್ಮ ಮನೆಯಲ್ಲಿ ಹೀಗಿರಬೇಕು ಅಂತ ಹೇಳಿದ್ದಕ್ಕೆ ನಿನಗೇನಾದರೂ ಬೇಜಾರ? ಖಂಡಿತ ಇಲ್ಲಮ್ಮ. ನೀವು ಕಣ್ಸನ್ನಲ್ಲಿ ಹೇಳಿದ್ರು ಸಾಕು, ಎಲ್ಲ ತಿಳ್ಕೊಂಡು ಅವಳೇ ಮಾಡ್ತಾಳೆ. ಶಿವು, ಮಾವ ಜಮಖಾನ ಕೊಟ್ಟೈತೆ ಶಿವು. ಕೊಟ್ಟು ಬಂದೆ ಮಾವ. ಇನ್ನೇನಾದರೂ ಬೇಕಾದ್ರೆ ಕೇಳು. ಆಯ್ತು ಮಾವ. ಬಾರು ಬಾರು. ಏನ್ ಮಾವ? ಸಿದ್ಧಾರ್ಥ ಸರ್ ಬಂದಿದ್ದಾರೆ. ಸಿದ್ಧಾರ್ಥ ಬಂದಿದ್ದಾನ? ಬಂದವ್ರೆ. ಅಲ್ಲಿ ಕಾಯ ಕೇಳಿವ್ನಿ. ಬಾ ಹೋಗಮ್ಮ. ಮಾವ, ಯಾರಾದ್ರೂ ನೋಡ್ಬಿಟ್ರೆ? ಯಾರು ನೋಡಕ್ಕಿಲ್ಲ, ಬಾರೋ. ಬಾ. ಅಲ್ಲ ಮಾವ, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಏನು ಹೇಳೋದು? ಯಾರು ನೋಡಿದ್ರೆ ನೀನೇ ಹೇಳಿದ್ಯಲ್ಲ ನನ್ನ ಫ್ರೆಂಡು ಅಂತ, ಹಂಗೆ ಹೇಳಮ್ಮ. ಬಾ ಹೋಗಮ್ಮ. ಬಾರೋ. ಇಬ್ರು ಒಟ್ಟಿಗೆ ಹೋದ್ರೆ ಅನುಮಾನ ಬರ್ತದೆ. ನಾ ಹೋಗಿ ಯಾರನ್ನ ಇದ್ದಾರ ಅಂತ ನೋಡ್ಕೊಬತ್ತೀನಿ. ಇಲ್ಲೇ ಇರು. ಸೋಮ, ಶಿವ ಹೋಗ್ತಾವಲ್ಲ? ಆರು ಸಿದ್ಧಾರ್ಥ ಸರ್ ಮಾತಾಡಕ್ಕೆ ಇದೇ ಒಳ್ಳೆ ಜಾಗ. ಅಣ್ಣ, ಏಯ್, ಶಿವಗೌಡ ಅಂತ ಬತ್ತವನೆ. ಹಚ್ಚಿರ್ಲ ಬೆಂಕಿನ ಸುಟ್ಟು ಕರಕ್ಲಾ ಬಿಡ್ಬೇಕು. ಬೂದಿನೂ ಸಿಗಬಾರ್ದು. ಹಚ್ಚಕ್ಲಾ. ಆಯ್ತಣ್ಣ, ಹಂಗೆ ಮಾಡ್ತೀನಿ. ಬಾರು ಬಾ ಬಾರು. ನೀನು ಉಳಿಕಿರು, ನಾವು ಸಿದ್ಧಾರ್ಥ ಸರ್ನ ಕರ್ಕೊಬತ್ತೀನಿ. ಹೋಗು. ಶಿವ ಶಿವ.
ಇಟ್ಟೊತ್ತಿಗಾಗಲೇ ಸುಟ್ಟು ಬುದಿ ಆಗಿರ್ತಾನಲ್ಲ, ಆಗದೆ ಇರ್ತಾನ, ಬೂದಿ ತಗೊಂಡೋಗಿ ಒಳಗೆ ಬಿಡೋದಷ್ಟೇ. ಇವ ಅಯ್ಯೋ ಭಗವಂತ, ಇಂಥ ಗಳಿಗೆಯಲ್ಲಿ ಇದೇನಾಯ್ತು? ಗೋಡೌನಿಗೆ ಬೆಂಕಿ ಬಿದ್ದಿದೆ. ದೀಪೋತ್ಸವ ಸಾಮಾನೆಲ್ಲ ಒಳಗಡೆ ಇವೆ. ಯಾರು ನೀರು ತಗೊಂಬರಲ್ಲ? ಅಯ್ಯಯ್ಯೋ, ದೇವಸ್ಥಾನದಲ್ಲಿ ಎಲ್ಲಿ ಹುಡುಕಿದ್ರು ನೀರು ಸಿಗ್ತಾ ಇಲ್ಲ. ಅಯ್ಯೋ, ಒಳಗಡೆ ಯಾರೋ ಕೂಗ್ತಿರೋ ಶಬ್ದ ಕೇಳಿಸ್ತಿದೆಯಲ್ಲ. ಶಿವಣ್ಣ ಆಗ್ಲೇ ಒಳಗೆ ಹೋಗಿದ್ದ. ಅಣ್ಣ 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 ಶಿವು, ಅಣ್ಣ ಅಣ್ಣ, ನೀನ್ ಇಲ್ಲೇ ಇದೆಯಾ? ಮತ್ತೆ ಗೋಡಂಬಿ ಅಣ್ಣ ನೀನ್ ಒಳಗಿದ್ಯಾ ಅಂತಂದ. ಲೇ ಶಿವು, ನೀನ್ ಇಲ್ಲಿದ್ರೆ ಒಳಗಡೆ ಯಾರಲ್ಲ? ಪಾರು 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 ಒಬ್ಳೆ ಒಳಗಡೆ ಅವಳೆ. ಪಾರು ಒಬ್ಳೆ ಅವಳವ. ಒಳಗಡೆ ಹೋದ್ಲು. ಬಿಡ್ರವ ಬಿಡ್ರವ. ಪ್ಲೀಸ್ ಕಾಪಾಡು ಮಾವ. ಪಾರು ಪಾರು ಎದ್ದೇಳು ಪಾರು. ಪಾರು ಪಾರು, ಕಣ್ ತೆಗೆದು ನೋಡಮ್ಮ. ಪಾರು ಒಂದು ಲೋಟ ನೀರು ತಗ ಬರವಾ? ಪಾರು ಪಾರು ಎತ್ತಿಡು. ಪಾರು ಈಗ ನಾನು ಹೋಗ್ಬಿಟ್ರೆ ನಾನು ಬಂದಿರೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ.
ದೊಡ್ಡವನು ಬೆಂಕಿಯಿಂದ ನಿನ್ನ ಉಳಿಸ್ಬಿಟ್ಟ. ಶಿವು, ನಿನಗೆ ನಾನು ಏನು ಹೇಳಪ್ಪ? ಏನತ್ತೆ, ನಾನಿರೋದೇ ನಿಮ್ಮನೆ ಸೇವೆ ಮಾಡೋದಕ್ಕಲ್ವೇ? ಅಲ್ವೇ ಪಾರ್ವತಿ, ನಿನಗೋಸ್ಕರ ದೀಪೋತ್ಸವ ಮಾಡಿಸಿದ್ದು. ನೀನು ಯಾಕೆ ಒಳಗಡೆ ಹೋದೆ? ಮಾವ, ಮಾವ, ಪಾರು ಮೊದಲೇ ಗಾಬರಿಲವಳೆ. ಅವಳ ಮೇಲೆ ಗದರಿದ್ರೆ ಏನ್ ಹೇಳ್ತಾಳೆ? ಎಲ್ಲ ಇವನ ಪ್ರತಿ ವರ್ಷ ದೇವ್ರು ಬಂದಾಗ ಮಾತ್ರ ನನಗೆ ಎದುರು ನಿಂತು ಮಾತಾಡ್ತಿದ್ದವನು ಇವತ್ತು ಮೊದಲನೇ ಸಲ ನನಗೆ ಎದುರುತ್ತರ ಕೊಡ್ತಿದ್ದಾನೆ. ಲೋ ಸೋಮ, ಈ ನನ್ನ ಮಗ ಒಳಗೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿಲ್ಲ. ಹುಡ್ತಾನೆ ಮೈಗೆ ಮಚ್ಚ ಅಂಟಿಸ್ಕೊಂಡು ಊಟ ಅನಿಸ್ತದೆ. ಇದ್ಯಾಕೋ ಸರಿ ಬರ್ತಾ ಇಲ್ಲ. ದೀಪೋತ್ಸವ ದಿವಸನೇ ಬೆಂಕಿ ಹತ್ಕೊಂಡು ಉರ್ದೈತೆ. ಮದುವೆ ಹೆಣ್ಣು ಬೆಂಕಿಯಿಂದ ಹೊರಗೆ ಬಂದವಳೆ ಅಂತಂದ್ರೆ ಇದು ಅಪಶಕ್ನ ಅಂತಂದಂಗಾಯ್ತು. ಅಣ್ಣ, ಅಜ್ಜಿ ಅಪ್ಶಕನ ಅನ್ಕೊಂಡು ಮದುವೆನ ಮುಂದಕ್ಕಾಗಿದ್ರೆ ಏನು ಮಾಡೋದು? ಸೋಮ, ಈ ನನ್ನ ಮಗನ್ನ ಗುಂಪಲ್ಲಿ ಹೊಡಿಬಾರ್ದಕ್ಕಲ್ಲ, ಬೇರೆ ಥರನೇ ಬ್ಯಾಟ್ ಆಡ್ಬೇಕು ಇವನ್ನ. ಸರಿ, ಇಲ್ಲಿ ಇನ್ನೇನು ಮಾಡಿರಿ? ಮನೆ ಕರ್ಕೊಂಡು ನಡೀರಿ. ಬಾಬಾ, ಏನು ಆಗೋಯ್ತು, ಕ್ಷಮಿಸ್ಬಿಡು. ಇರ್ಲಿ ಬಿಡ್ಲ, ನಮ್ಮ ಕೈಲಿ ಏನೈತೆ? ನಾವೊಂದು ಅಂದ್ಕೊಂಡ್ರೆ ಮೇಲಿರೋ ಭಗವಂತ ಇನ್ನೊಂದು ಅಂದ್ಕೊತಾನೆ. ನಡೀರಿ, ನಾವು ಬರ್ತೀವಿ. ಸರಿ, ಆಗಲಿ ಬಿಗ್ರೆ. ಕರ್ಕೋ ಹೋಗೋಣ. ಮಾವ, ಸಿದ್ಧಾರ್ಥಲ್ಲಿ ಮಾವ, ಸಿದ್ಧಾರ್ಥಲ್ಲಿ ತಲೆ ಕೆಡಿಸ್ಕೋಬೇಡ, ಹೋಗು. ನೀವ್ ಯಾಕ್ರವ ಆಳ್ತಿದ್ದೀರಾ? ನಂಗೇನು ಆಗಿಲ್ಲ, ನಂಗೇನು ಆಗಿಲ್ಲವಾ? ಆಗಬೇಡ ಕುಸೆ, ನಂಗೇನಾಗಿಲ್ಲವಾ? ಸುಮ್ಮನೆ ಮನೇಲಿರೋನ್ನ ದೀಪೋತ್ಸವ ಅಂತ ಕರೆಸಿ ಹೆಂಗ್ ಮಾಡಿದ್ರು ನೋಡು. ಯಾರನ್ನ ಬೇಕು ಅಂತ ಮಾಡ್ತಾರ ಕುಸೆ? ಶಿವು, ಅಣ್ಣ, ಬೆಂಕಿ ಬಿದ್ದರೆ ಫೈರ್ ಇಂಜಿನೇ ಬರ್ತದೆ. ನಿನ್ಗೆ ಯಾಕಪ್ಪ ಬೇಕಿತ್ತಿದ್ದಲ್ಲ? ಜನ ಸೇವೆ ಮಾಡ್ಬೇಕಿತ್ತು ಮಾದಪ್ಪಣ್ಣ, ಅದಕ್ಕೆ ಹೋಗಿದ್ದಾರೆ. ಮಾದಪ್ಪಣ, ನೀ ಸುಮ್ಕಿರೋಣ. ನೀನ್ ಇರೋದಕ್ಕೆ ಇವರೆಲ್ಲ ಎಚ್ಕೊಂಡು ಮಾತಾಡ್ತವ್ರೆ. ಇನ್ನೆಲ್ಲ ಮಾಡೋದು? ನಿಂಗೇನ ಹೆಚ್ಚು ಕಮ್ಮಿ ಆಗಿದ್ರೆ? ಪ್ರೀತಿ ಇದ್ದ ಕಡೆ ಇದೆಲ್ಲ ನಡೆಯುತ್ತೆ ಶಿವು. ಹೊರಗ್ನವ್ರಿಗೆ ಹೇಳಕ್ಕಾಯ್ತದ? ತಂಗಿರಿಗೆ ಕೇಳೋ ಹಕ್ಕೈತೆ. ಮಾದಪ್ಪಣ, ಈಟೊಂದು ಸಣ್ಣ ವಿಷಯನ ಯಾಕಣೋ ಈಟೊಂದು ದೊಡ್ಡದು ಮಾಡಿರ? ಇವೆಲ್ಲ ಬೇಕಿತ್ತಣ್ಣ ನಿನ್ಗೆ? ನಮ್ ನೆನಪಾಗ್ಲೇ ಇಲ್ಲ ಅಲ್ವಾ? ಈಗ ನಾನು ಏನಕ್ಕೋಸ್ಕರ ಓದೆ ಅಂತ ಹೇಳು? ಅದೇನು ಸರ್ಕಸ್ ನಡೀತಾ ಇತ್ತು. ಬೆಂಕಿಯಿಂದ ಆಚೆಗೆ ಬಂದ್ರೆ ಜನರೆಲ್ಲ ಸೇರ್ಕೊಂಡು ಚಪ್ಪಾಳೆ ತಟಕ್ಕೆ. ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಶಿವು. ಬೇರೆ ಯಾರಿಲ್ಲ ಅಂದ್ರೂ ಈ ಮನೆ ನಡೆಯುತ್ತೆ, ಆದ್ರೆ ನೀನಿಲ್ಲ ಅಂದ್ರೆ ನಡೆಯಲ್ಲ. ಇವರೆಲ್ಲ ನಿನ್ನ ಮೇಲೆ ಪ್ರಾಣನೇ ಮಾಡಿಕೊಂಡವ್ರೆ. ಈ ಥರ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಯೋಚನೆ ಮಾಡು ಶಿವು.
ಅಣ್ಣ ಈಗ ಏನಾಗೈತೆ ಅಂತ ನೀವೆಲ್ಲ ಹೆಂಗೆ ಹೇಳ್ತಿದ್ದೀರಾ? ಪಾರು ನನ್ನ ಜೀವ ಉಳಿಸೋಳೆ, ನಾನು ಅವಳ ಜೀವ ಉಳಿಸಿದ್ದೀನಿ. ಇದನ್ನೇ ತೆಪ್ಪು ಅಂದರೆ ನಾವು ದಿನ ತ್ಯಾವ್ರ ಕೈ ಮುಗಿಯೋದೆ ತೆಪ್ಪು. ಹಂಗೂ ಇಲ್ಲ ಹಿಂಗೂ ಇಲ್ಲ. ಅಲ್ಲ ಕಣವ, ಅವತ್ತು ಪಾರು ನನ್ನ ಜೀವ ಉಳಿಸ್ಲಿಲ್ಲ ಅಂದರೆ ನಿಮ್ಮಣ್ಣ ಇವತ್ತು ನಿಮ್ಮ ಮುಂದೆ ಇರ್ತಿದ್ನಾ?